ಡಿಟಾಕ್ಸಿಫಿಕೇಶನ್ ಅಥವಾ ಶರೀರದ ಶುದ್ಧೀಕರಣ ಎಲ್ಲರೂ ಕೇಳಿರ್ತೀರಿ. ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯೂ ಹೌದು, ಹಾಗೂ ಆಯುರ್ವೇದದಲ್ಲಿ ಇದು ಬಹಳ ಚೆನ್ನಾಗಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ನಿಮ್ಮ ಡಾಕ್ಟರ್ ಕೇಶವರಾಜ್, ಶ್ರೀವೇದಮಯ ಆಯುರ್ವೇದ ಆಸ್ಪತ್ರೆ, ಮಂಗಳೂರಿನಿಂದ. ಈಗ ನಾವು ಈ ಆಯುರ್ವೇದದಲ್ಲಿ ಹೇಳಿರುವಂತಹ ಒಂದು ವಿಶೇಷವಾದಂತಹ ಒಂದು ಶರೀರ ಶುದ್ಧೀಕರಣ ಪ್ರಕ್ರಿಯೆ ಅಂತ ನಾವು ಇದನ್ನು ಕರಿತೇವೆ. ಇದರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳುವ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯವಾಗಿ ಈ ವಿರೇಚನ ಕರ್ಮ, ವಮನಾದಿ ಕರ್ಮಗಳನ್ನು ಅಥವಾ ನಮ್ಮ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಬೇಕಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾರೊಬ್ಬನಿಗೆ ರೋಗ ಇಲ್ಲವೋ ಅಥವಾ ಯಾರೊಬ್ಬ ಹೆಲ್ತಿ ಪರ್ಸನ್ ಅಂತ ನಾವು ಕರಿತೇವೆ. ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಮದೋಷ ಸಮಾಗ್ನಿಶ ಸಮಧಾತು ಮಲಕ್ರಿಯ, ಅಂದ್ರೆ ಇಡೀ ನಮ್ಮ ಶರೀರದ ದೋಷ ಧಾತು ಮಲಗಳು ಸರಿಯಾಗಿರ್ಬೇಕು, ಸಮಾನವಾಗಿರ್ಬೇಕು. ಮನಸ್ಸು ಹಾಗೂ ಪ್ರಸನ್ನತ, ಶರೀರದ ಮನಸ್ಸು ಹಾಗೂ ನಮ್ಮ ಆತ್ಮ ಇಂದ್ರಿಯಗಳೆಲ್ಲವೂ ಕೂಡ ಪ್ರಸನ್ನತೆ ಇದ್ರೆ ಮಾತ್ರ ಆ ಮನುಷ್ಯ ಸ್ವಸ್ಥ ಅಂತ ಕರಿತೇವೆ. ಸೊ ಈ ಶ್ಲೋಕ ಹೇಳಿದ್ಮೇಲೆ ಖಂಡಿತವಾಗ್ಲೂ ನಾವೆಲ್ಲರೂ ಒಂದು ಆಲೋಚನೆ ಮಾಡಲೇಬೇಕು, ಎಷ್ಟು ನಾವು ಸ್ವಸ್ಥವಾಗಿದ್ದೀವಿ, ಎಷ್ಟು ನಾವು ಆರೋಗ್ಯಕರವಾಗಿದ್ದೀವಿ ಅಂತ ಹೇಳಿ. ಆದ ಕಾರಣ ಆಯುರ್ವೇದದ ಮೂಲ ಸಿದ್ಧಾಂತವಾದಂತಹ ನಾವೇನು ಈ ದೋಷಗಳನ್ನು ನಾವೇನು ಹೇಳ್ತೇವೆ, ವಾತ ಪಿತ್ತ ಕಫಾದಿ ದೋಷಗಳನ್ನು ನಾವೇನು ಹೇಳ್ತೇವೆ, ಈ ದೋಷಗಳ ಸಮ ಅಥವಾ ಒಂದು ಅದನ್ನು ಈಕ್ವಿಲಿಬ್ರಿಯಂ ಅನ್ನು ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ರೋಗ ಬರುವುದಿಲ್ಲ ಅಂತ ಹೇಳುವಂತ ನಮ್ಮ ಒಂದು ಬಲವಾದಂತ ಒಂದು ನಂಬಿಕೆ. ಅದು ಹೌದು ಹೌದು. ಯಾಕೆಂತ ಹೇಳಿದ್ರೆ ಈ ದೋಷಗಳಿಂದಲೇ ಅಥವಾ ಈ ವಿಕೃತ ದೋಷಗಳಿಂದಲೇ ನಮಗೆ ರೋಗ ಬರುವಂಥದ್ದು ಅಂತ ಹೇಳುವಂಥದ್ದು ನಮಗೆ ಆಯುರ್ವೇದದಲ್ಲಿ ತಿಳಿದಿರುವಂತಹ ಒಂದು ವಿಷಯ. ಸೊ ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು, ಅಥವಾ ಇದನ್ನು ನಾವು ರೋಗವಾದ ಬರದ ತರ ನಮಗೆ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕೆ ನಾವು ಹೇಳುವಂಥದ್ದು ವಮನ ವಿರೇಚನಾದಿ ಕ್ರಮಗಳು ಅಂತ ಹೇಳಿ, ಅಥವಾ ಈ ಎಲ್ಲವನ್ನು ಈ ವಮನ ವಿರೇಚನಾದಿ ಚಿಕಿತ್ಸೆಗಳನ್ನು ಮಾಡಿಕೊಂಡ್ರೆ ನಮಗೆ ರೋಗವನ್ನು ತಡೆಗಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ವಮನ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಯಾರಿಗೆ ಜತ್ರೋರ್ಧಗತ ಪ್ರದೇಶದಲ್ಲಿ ಇರುವಂತಹ ವಿಕೃತಿ ಅಂತ ನಾವು ಕರಿತೇವೆ ಅಂತ ಹೇಳಿದ್ರೆ, ಶರೀರದ ಮೇಲ್ಭಾಗದಲ್ಲಿ ಕಣ್ಣು, ಕಿವಿ, ಅದೇ ರೀತಿ ನಮ್ಮ ಗಂಟಲು ಪ್ರದೇಶ ಆಗಿರ್ಬೋದು, ನಮ್ಮ ಲಂಗ್ಸ್ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಅಥವಾ ಈ ತುಂಬಾ ಕಫದ ತೊಂದರೆ ಇರುವಂತವರಿಗಾಗಿರ್ಬೋದು, ಅಥವಾ ಶರೀರದಲ್ಲಿ ಕೆಲವೊಂದು ಈ ಸೋರಿಯಾಸಿಸ್ ಸಂಬಂಧ ತೊಂದರೆಗಳಾಗಿರ್ಬೋದು ಇತ್ಯಾದಿಗಳು, ಅಥವಾ ಶರೀರದ ತಲೆಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಡ್ಯಾಂಡ್ರಫ್ ಆಗಿರ್ಬೋದು, ಅಥವಾ ತಲೆಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಸೋರಿಯಾಸಿಸ್ ಆಗಿರ್ಬೋದು, ಹಾಗೂ ಅತಿಯಾಗಿ ಉಸಿರಾಟದ ತೊಂದರೆ ಇರುವಂತದ್ದಾಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂತ ಕೆಲವೊಂದು ರೋಗಗಳು, ಉದಾಹರಣೆಗೆ ನಿಮಗೆ ಗರ್ಡ್ ಅಂತ ನಾವು ಹೇಳ್ತೇವೆ, ಅಥವಾ ಗ್ಯಾಸ್ಟ್ರಿಕ್ ರಿಫ್ಲಕ್ಸ್ ಅಂತ ನಾವು ಏನು ಕರಿತೇವೆ, ಇದಕ್ಕೆಲ್ಲದೂ ಕೂಡ ವಮನ ಒಂದು ಬಹಳ ಒಂದು ವಿಶೇಷವಾದಂತಹ ಒಂದು ಚಿಕಿತ್ಸೆ. ಇದರಲ್ಲಿ ನಾವು ಎರಡು ರೀತಿಯಾದಂತಹ ಶುದ್ಧೀಕರಣ ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸದ್ಯವಮನ ಅಂತ ನಾವು ಕರಿತೇವೆ. ಇದು ಬಹಳ ಏನ್ ಹೇಳ್ತೇವೆ ಸಾಮಾನ್ಯವಾಗಿ ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ಇದು ನಾವು ಆಯುರ್ವೇದ ನಮ್ಮ ಆಸ್ಪತ್ರೆಯಲ್ಲಿ ಎರಡು ರೀತಿಯಲ್ಲಿ ನಾವು ಇದನ್ನು ಮಾಡ್ತೇವೆ. ಒಂದು ಸದ್ಯವಮನವನ್ನು ಸಾಕಷ್ಟು ಅವರಿಗೆ ಎಸ್ಟಿಮದು ಫಾಂಟ ಅಂತ ನಾವು ಕರಿತೇವೆ, ಅಥವಾ ಬಿಸಿ ನೀರು, ಎರಡು ವಿಧದಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಉಪ್ಪು ಹಾಕಿದ ಬಿಸಿ ನೀರನ್ನು ಅಕಂಠಪಾನ ಅಂತ ಹೇಳಿ, ಅಂದ್ರೆ ಒಂದು 3 ರಿಂದ 4 ಲೀಟರ್ ಅಷ್ಟು ಕುಡಿಸಿ ಅದನ್ನು ವಾಂತಿ ಮಾಡಿಸುವಂಥದ್ದು, ಇದಕ್ಕೆ ನಾವು ಸದ್ಯವಮನ ಅಂತ ನಾವು ಕರಿತೇವೆ. ಇದರಲ್ಲಿ ಎಸ್ಟಿಮದು ಫಾಂಟವನ್ನು ತಗೊಳ್ತೇವೆ, ಅಥವಾ ಎಸ್ಟಿಮದು ಇಂದ ಮಾಡಿದಂತಹ ಒಂದು ಕಷಾಯ ಅಥವಾ ಒಂದು ದ್ರವ ಅಂತ ನಾವು ಕರಿತೇವೆ, ಅಥವಾ ಒಂದು ದ್ರವ್ಯ ಅಂತ ನಾವು ಕರಿತೇವೆ. ಇದರಿಂದ ಕೂಡ ನಮಗೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಥವಾ ಬಿಸಿ ನೀರಲ್ಲಿ ಕೂಡ ನಾವು ಇದನ್ನು ಈ ಕ್ರಮವನ್ನು ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಆಯುರ್ವೇದದಲ್ಲಿ ಹೇಳಿದಂತಹ ಇನ್ನೊಂದು ಕ್ಲಾಸಿಕಲ್ ವಮನ ಕ್ರಮಗಳನ್ನು ನಾವು ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ರೋಗಿಗೆ ನಾನು ಹೇಳಿದಂತಹ ರೋಗಿ ಆಗಿರ್ಬೋದು, ಅಥವಾ ನಿರೋಗಿ ಕೂಡ ಅಂತ ಆಗಿರ್ಬೋದು. ನಿರೋಗಿ ಅಂತ ಹೇಳಿದ್ರೆ ಯಾವುದೇ ರೋಗ ಇಲ್ಲದವನು ಕೂಡ ಆಗಿರ್ಬೋದು. ಅವರಿಗೆ ನಾವು ಒಂದಿಷ್ಟು ದೀಪನ ಪಾಚನ ಕ್ರಮಗಳು ಅಂತ ಹೇಳ್ತೇವೆ, ಅಥವಾ ಈ ಅಗ್ನಿ ವೃದ್ಧಕ, ಅಗ್ನಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ 3 ರಿಂದ 4 ದಿವಸ ದೀಪನ ಪಾಚನ ಕ್ರಮಗಳನ್ನು ಕೊಟ್ಟು, ದೀಪನ ಪಾಚನ ಕ್ರಮದಲ್ಲಿ ನಾವು ಅವರಿಗೆ ಶುಂಠಿ ರಸ ತಗೊಳ್ಳಿಕ್ಕೆ ಹೇಳ್ತೇವೆ, ಅಥವಾ ಪಂಚಕೋಲದ ಫಾಂಟ ಮಾಡಿ ಅದರ ಪಂಚಕೋಲದನ್ನು ಬಿಸಿನೀರಿಗೆ ಹಾಕಿ ಅದನ್ನು ತಗೊಳ್ಳಿಕ್ಕೆ ಹೇಳ್ತೇವೆ. ಚಿತ್ರಗಾದಿ ವಟಿಯನ್ನು ಕೊಡ್ತೇವೆ, ಅಗ್ನಿತುಂಡಿ ವಟಿ ಇತ್ಯಾದಿ ಬೇರೆ ಬೇರೆ ಔಷಧಿಗಳಿರ್ತದೆ. ಈ ಔಷಧಿಯನ್ನು ಕೊಟ್ಟು ಅವನಿಗೆ ಅಗ್ನಿ ವೃದ್ಧಿ ಆಗಿದೆ ಅಂತ ಹೇಳಿ ನೋಡ್ಕೊಂಡು, ಅದಾದ್ಮೇಲೆ ನಾವು ಅವರಿಗೆ ಸ್ನೇಹಪಾನ ಅಂತ ಹೇಳಿ ಮಾಡ್ತೇವೆ. ಸ್ನೇಹಪಾನ ಅಂತ ಹೇಳಿದ್ರೆ ಒಂದು ಆಯುರ್ವೇದದ ಒಂದು ತುಪ್ಪ ಮಾಡಿದಂತಹ ಒಂದು ತುಪ್ಪವನ್ನು ಸೇವನೆ ಮಾಡಿಕೊಳ್ಳಿಕ್ಕೆ ಕೊಡುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬರಬೇಕಾಗ್ತದೆ. ಅದೊಂದಿಷ್ಟು ಆಯುರ್ವೇದದಲ್ಲಿ ಹೇಳಿದಂತಹ ಒಂದು ಕ್ರಮಗಳಿದೆ, ಆ ಕ್ರಮಗಳನ್ನು ಫಾಲೋ ಮಾಡಬೇಕು. ಉದಾಹರಣೆಗೆ ಈ ವಮನಾದಿ ಕರ್ಮಗಳನ್ನು ಮಾಡುವಾಗ, ವಮನ ವಿರೇಚನಾದಿ ಕ್ರಮಗಳನ್ನು ಮಾಡುವಾಗ ಉಚ್ಚೇರ್ ಭಾಷಣ, ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕಿಲ್ಲ, ಹಗಲೊತ್ತಲ್ಲಿ ನಿದ್ದೆ ಮಾಡ್ಲಿಕ್ಕಿಲ್ಲ, ರಥಚಂಕ್ರಮಣ ಅಂತ ಹೇಳ್ತೇವೆ, ಜಾಸ್ತಿ ಜರ್ನಿ ಮಾಡ್ಲಿಕ್ಕಿಲ್ಲ, ಅಥವಾ ಅಹಿತ ಅಜೀರ್ಣ ಭೋಜನ, ಬೇರೆ ಹೊರಗಿನ ಆಹಾರ ವಸ್ತುಗಳನ್ನು ಯಾವುದನ್ನು ಸೇವನೆ ಮಾಡ್ಕೊಳ್ಳಿಕ್ಕಿಲ್ಲ. ಮನೆಯಲ್ಲಿ ಮಾಡಿದಂತಹ ಅನ್ನ ಹಾಗೂ ಗಂಜಿ, ಅಥವಾ ಅನ್ನ ಸಾರು, ಅನ್ನ ರಸಂ ಮಾಡ್ಕೊಳ್ಳೋ ಸೇವನೆ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಮ. ಇದನ್ನು ಸೇವನೆ ಮಾಡಿಕೊಂಡು ಅವರಿಗೆ ನಾವು ಬೆಳಿಗ್ಗೆ 7 ಅಥವಾ ನಾವು ಹಸಿವು ಬರುವಕ್ಕಿಂತ ಮುಂಚೆ ನಾವು ಅವರಿಗೆ ತುಪ್ಪ ಕೊಡ್ತೇವೆ ನಾವು.
ಆ ತುಪ್ಪದ ಸೇವನೆ ಮಾಡ್ಕೊಳ್ಬೇಕು. ತುಪ್ಪದ ಸೇವನೆ ಮಾಡಿಕೊಂಡು ಮನೆಗೆ ಹೋಗ್ಬೋದು. ಮನೆಗೆ ಹೋದ್ಮೇಲೆ ಏನು ಬಿಸಿನೀರಿನ ಸೇವನೆ, ಒಂದಿಷ್ಟು 4ರಿಂದ 5 ಸಿಪ್ಪುಗಳಷ್ಟು ಬಿಸಿನೀರಿನ ಸೇವನೆ ಮಾಡ್ಕೊಳ್ಬೇಕು. ಈ ಬಿಸಿನೀರಿನ ಸೇವನೆ ಮಾಡಿಕೊಂಡು ಯಾವಾಗ ಅವರಿಗೆ ಹಸಿವಾಗ್ತದೋ ಅವರಿಗೆ ಆವಾಗ ನಾವು ಅವರಿಗೆ ಅನ್ನ ಸೇವನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಗಂಜಿಯ ಸೇವನೆ ಮಾಡುವಂಥದ್ದು ನಾವು ಅವರಿಗೆ ಹೇಳ್ತೇವೆ. ಇದು ಒಂದು 3ರಿಂದ 4 ಅಥವಾ 5-6 ದಿವಸದವರೆಗೆ ಹೋಗ್ತದೆ. ಈ ಕ್ರಮವನ್ನು ನಾವು ಫಾಲೋ ಮಾಡ್ತೇವೆ. ಇನ್ನು ಅದಾದ್ಮೇಲೆ 3 ದಿವಸ ಅವರಿಗೆ ನಾವು ಒಂದು ಅಭ್ಯಂಗಾದಿ ಕ್ರಮಗಳು ಅಂತ ಹೇಳ್ತೇವೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಕೊಟ್ಟಂತಹ ತುಪ್ಪ ಏನಿರ್ತದೆ ಅದು ಶರೀರದ ಎಲ್ಲ ರೋಗ ಉತ್ಪಾದನೆ ಮಾಡುವಂತಹ ಏನು ಘಟಕ ಇರ್ತದೆ, ಆ ರೋಗ ಉತ್ಪಾದನೆ ಮಾಡುವಂತಹ ವಿಷಯವನ್ನು ಹೋಗಿ ಅದು ತಕೊಂಡು ಬಂದು ನಮ್ಮ ಕೋಷ್ಟಕ್ಕೆ ತರ್ತದೆ ಅಂತ ಹೇಳ್ತೇವೆ ನಾವು. ಅಥವಾ ನಮ್ಮ ಜಠರಾದಿ ಏನು ಪ್ರಕ್ರಿಯೆ ಜಠರಾದಿ ಅಂಗಗಳೇನಿದೆ ಅಲ್ಲಿಗೆ ಆ ದೋಷವನ್ನು ತಕೊಂಡು ಬರ್ತದೆ. ಅದು ಯಾವುದೇ ವಾತ ಪಿತ್ತ ಕಫ ಯಾವುದಾಗಿರ್ಬೋದು. ಅಲ್ಲಿನ ನಂತರ 2ರಿಂದ 3 ದಿವಸ ಅಭ್ಯಂಗ ಮಾಡಿ, ಅಥವಾ ವಮನದಲ್ಲಿ ನಾವು ಒಂದೇ ದಿವಸ ಅಭ್ಯಂಗ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಇದೆ. ಮರುದಿವಸ ಬೆಳಿಗ್ಗೆ ಈ ವಮನಕ್ಕೆ ಏನ್ ಹೇಳ್ತೇವೆ, ಕಫ ಉತ್ಕ್ಲೇಶಕರ ಭಾವ ಇರುವಂತಹ ಆಹಾರವನ್ನು ನಾವು ಮುನ್ನಾ ದಿವಸ ಅವರಿಗೆ ಸೇವನೆ ಮಾಡ್ಕೊಳ್ಳಿಕ್ಕೆ ಹೇಳ್ತೇವೆ. ಮರುದಿವಸ ಬೆಳಿಗ್ಗೆ ಬಂದು ಒಂದು ಅಭ್ಯಂಗವನ್ನು ಮಾಡಿ ಅಖಂಡ ಕ್ಷೀರ ಪಾನ ಅಂತ ಹೇಳ್ತೇವೆ. ಅಥವಾ ಈ ಒಂದು ಹಾಲನ್ನು ನಾವು ಅವರಿಗೆ ಒಂದು 2ರಿಂದ 3 ಲೀಟರ್ ಅಷ್ಟು ಹಾಲನ್ನು ಕುಡಿಸ್ತೇವೆ. ಅದಾದ್ಮೇಲೆ ಈ ವಮನ ದ್ರವ್ಯಗಳು ಅಂತ ಹೇಳುವಂಥದ್ದು ಕೆಲವೊಂದು ವಮನ ದ್ರವ್ಯಗಳಿದೆ, ಅದನ್ನು ನಾವು ಕೊಡ್ತೇವೆ. ಈ ವಮನ ದ್ರವ್ಯವನ್ನು ಕೊಟ್ಟು ನಾವು ಅವರಿಗೆ ಒಂದಿಷ್ಟು ಹೊತ್ತು ವೆಯ್ಟ್ ಮಾಡ್ತೇವೆ. ಅವಾಗ ಅವರಿಗೆ ವಮನ ಶುರುವಾಗ್ತದೆ ಅಥವಾ ವಾಂತಿ ಮಾಡುವಂತಹ ಒಂದು ಪ್ರಕ್ರಿಯೆ ಅವರಿಗೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಇಲ್ಲಿ ನೋಡಿ, ಈ ವಾಂತಿ ಮಾಡುವಂತಹ ಪ್ರಕ್ರಿಯೆ ಏನ್ ಹೇಳ್ತೇವೆ ಅದು ಒಂದು ರೋಗ ಅಲ್ಲ, ಅಥವಾ ಇದನ್ನು ನಾವು ಇಂಡ್ಯೂಸ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಮಗೆ ಆ ದೋಷ ಏನಿದೆ ಅದನ್ನು ಪೂರ್ತಿಯಾಗಿ ನಾವು ಹೊರಗಡೆ ಹಾಕ್ಲಿಕ್ಕೆ. ಇದು ಇದರಲ್ಲಿ ಆಗುವಂತಹ ಒಂದು ಕ್ರಮ. ಇದಾದ್ಮೇಲೆ ಅವರಿಗೆ ಎಸ್ಟಿಮದು ಫಾಂಟ ಕುಡಿಸುವಂಥದ್ದಾಗಿರ್ಬೋದು, ಬಿಸಿನೀರು ಕುಡಿಸುವಂಥದ್ದಾಗಿರ್ಬೋದು. ಅದಾದ್ಮೇಲೆ ವಮನದ ಪಶ್ಚಾತ್ ಕರ್ಮ ಅಂತ ನಾವೇನ್ ಹೇಳ್ತೇವೆ, ಈ ವಮನ ಮಾಡಿದ ಮೇಲೆ ಅವರಿಗೆ ಒಂದಿಷ್ಟು ಧೂಮಪಾನ ಮಾಡಿಸುವಂಥದ್ದು, ಅವರಿಗೆ ಒಂದಿಷ್ಟು ಏನು ಸ್ಟೀಮ್ ಕೊಡುವಂಥದ್ದೆಲ್ಲ ಕ್ರಮಗಳು ಆಯುರ್ವೇದದಲ್ಲಿ ಹೇಳಿರ್ತಾರೆ. ಹಾಗೂ ಕವಳಗಂಡೂಷಾದಿ ಕ್ರಮಗಳು ಅಂತ ಹೇಳ್ತೇವೆ ನಾವು. ಕವಳಗಂಡೂಷಾದಿ ಕ್ರಮ ಅಂತ ಹೇಳಿದ್ರೆ ಒಂದಿಷ್ಟು ತ್ರಿಫಲ ಕಷಾಯವನ್ನು ತಕೊಂಡು ಅದನ್ನು ಬಾಯಲ್ಲಿ ಇಟ್ಕೊಳ್ಳುವಂತ, ಅದನ್ನು ಬಾಯಿ ಮುಕ್ಕಳಿಸುವಂತ ಒಂದು ಕ್ರಮ ಕೂಡ ಇದೆ. ಇದನ್ನಿಷ್ಟನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಇದು ಒಂದು ವಮನದ ಅಥವಾ ಈ ಡಿಟಾಕ್ಸಿಫಿಕೇಶನ್ ಅಲ್ಲಿ ಬರುವಂತಹ ಒಂದು ಬಹಳ ಪ್ರಮುಖವಾದಂತಹ ಒಂದು ಘಟ್ಟ. ಅದೇ ಕಾರಣ ಯಾರಿಗೆ ರೋಗ ಇಲ್ಲವೋ ಅಥವಾ ಯಾರಿಗೆ ನಾನು ಹೇಳಿದಂತಹ ರೋಗಗಳು ತೊಂದರೆಗಳಿದೆಯೋ ಅಥವಾ ಯಾರಿಗೆ ಕಫದ ಅಥವಾ ಪಿತ್ತದ ತೊಂದರೆಗಳು ಜಾಸ್ತಿ ಇದೆಯೋ ಇವರಿಗೆ ಖಂಡಿತವಾಗ್ಲೂ ವಮನ ಕ್ರಮವನ್ನು ಮಾಡಿಸಿಕೊಳ್ಳುವಂಥದ್ದು ಬಹಳ ಉತ್ತಮ. ಅದೇ ಕಾರಣ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಧೈರ್ಯವಾಗಿ ನಿಮಗೆ ಯಾವುದೇ ನಿಮ್ಮ ಆಯುರ್ವೇದ ಡಾಕ್ಟರ್ ಹತ್ರ ನಿಮಗೆ ಹೋಗ್ಬೋದು. ಹಾಗೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ವಮನ ಕ್ರಮವನ್ನು ಮಾಡಿಸಿಕೊಳ್ಳಿ. ಇದರಲ್ಲಿ ಪಂಚಕರ್ಮದಲ್ಲಿ ಒಂದಾದಂತಹ ಈ ವಮನ ಅಂತ ಏನ್ ಹೇಳ್ತೇವೆ, ಡಿಟಾಕ್ಸಿಫಿಕೇಶನ್ ಅಂತ ನಾವೇನ್ ಹೇಳ್ತೇವೆ, ಇದನ್ನು ನೀವು ಮಾಡಿಸಿಕೊಳ್ಳಿ ಅಂತ ಹೇಳುವಂಥದ್ದೇ ನಮ್ಮ ಒಂದು ಆಶಯ. ನಿಮ್ಮ ಜೀವನದಲ್ಲಿ ಆಯುರ್ವೇದವನ್ನು ಅಳವಡಿಸಿಕೊಳ್ಳಿ, ನಿಮ್ಮನ್ನು ರೋಗ ಮುಕ್ತ ಸಮಾಜವಾಗಿ ನಮಗೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಚಿಂತೆ ಮಾಡಬೇಡಿ, ಆಯುರ್ವೇದದಲ್ಲಿ ಪರಿಹಾರ ಖಂಡಿತವಾಗಲೂ ಇದೆ. ಥ್ಯಾಂಕ್ ಯು.